ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆ್ಯಕ್ಚುಲಿ ನಾನು ನಿನ್ನ ಕಾಲ್ ಮಾಡಿದ್ದೆ. ನನಗೆ ಗೊತ್ತಿದ್ದು ಮತ್ತೆ ಯಾಕೆ ಮಾತಾಡಲಿಲ್ಲ? ಅಲ್ಲ, ಕಾಲ್ ಪಿಕ್ ಮಾಡಿ ಮೌನವಾಗಿದ್ದರೆ ಏನರ್ಥ? ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಿಲ್ಲ ಅನ್ಸುತ್ತಾ? ಅಲ್ಲ, ಯಾಕೆ ಕಾಲ್ ಮಾಡಿದೆ ಅಂತಾದರೂ ಕೇಳ್ಬೋದಾಗಿತ್ತಲ್ವಾ? ಬಹುಶಃ ನಾನು ಪಿಕ್ ಮಾಡಿದ್ರೆ ಹಾಗೆ ಕೇಳ್ತಿದ್ದೆ ಅನ್ಸುತ್ತೆ. ಅಂದರೆ ನೀವು ಕಾಲ್ ಮಾಡಿರೋದು ನನಗೆ ಗೊತ್ತೇ ಆಗಿಲ್ಲ ಸರ್. ಅಪ್ಪ ಫೋನ್ ಪಿಕ್ ಮಾಡಿರಬೇಕು. ಓ ಸರಿ, ಈಗ ಹೇಳಿ, ಏನು ಕಾಲ್ ಮಾಡಿದ್ದು? ಅದು ಗೊತ್ತಾಯ್ತು ಬಿಡಿ ಸರ್. ನನ್ನ ಜೊತೆಗಿರೋದಕ್ಕೆ ನಿಮಗೆ ಇಷ್ಟ ಇಲ್ವಲ್ಲ, ಅದಕ್ಕೆ ನಾನು ಎಷ್ಟು ದೂರ ಹೋಗಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಕಾಲ್ ಮಾಡಿದ್ರಿ ಅನ್ಸುತ್ತೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್. ನನ್ನ ಕೈಲಿ ಇಷ್ಟೇ ದೂರ ಹೋಗೋದಕ್ಕಾಗಿರೋದು. ಈಗ ನನ್ನ ನೋಡಿ ನಿಮಗೆ ಬೇಜಾರಾಗಿರ್ಬೇಕಲ್ವಾ? ಪ್ಲೀಸ್ ಹೀಗೆ ಹೇಳಬೇಡ. ಮತ್ತಿನ್ನು ಹೇಗೆ ಹೇಳಬೇಕು ಸರ್? ಸರಿ, ಈ ವಿಷಯ ಬಿಡು. ಹೇಗಿದ್ಯಾನು? ಈಗ ಹೇಗಿದೆ ಅಂತ ಕೇಳೋ ಅಷ್ಟು ನಾನು ನಿಮಗೆ ಹೊರಗಿನವಳಾಗ್ಬಿಟ್ನಾ ಸರ್? ನಾನು ಚೆನ್ನಾಗಿದ್ದೀನಿ ಸರ್. ನಾನು ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರನೇ ಅಲ್ವಾ ನೀವು ನನ್ನನ್ನು ದೂರ ಮಾಡಿರೋದು. ನಿಮ್ಮಿಂದ ನಾನು ದೂರ ಇದ್ದರೆ ನಾನು ಚೆನ್ನಾಗಿರ್ತೀನಿ ಅನ್ನೋ ನಿರ್ಧಾರನ ನೀವೇ ಮಾಡಿದ್ದೀರಾ ಅಲ್ವಾ? ಇನ್ಯಾಕೆ ಈ ಪ್ರಶ್ನೆ? Okay, I guess we have to wind up this round. Sir already flight book agide and he must rush. Sir, how did this meeting make you feel? Oh, it was phenomenal, beyond one's imagination. Thank you, Mrs. Aradhana. Thank you, Mira. Good luck. I wish you all the best. Yeah, thank you, sir. Thank you so much for being with us. And Aradhana avare, thank you for joining us. ಸರ್, ಮಿಸಸ್ ಆರಾಧನಾ ಅವರು ಆರ್ಯ ಸರ್ಗೆ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಐ ಥಿಂಕ್ ದಿಸ್ ಇಸ್ ಇಟ್. ಥ್ಯಾಂಕ್ ಯು ಸರ್. ಬನ್ನಿ. ಓಕೆ, ಬೈ ಆಲ್ ಮೀನ್ಸ್. ಮೇಡಮ್, ನೀವು ನಮ್ಮ ಕಂಪ್ನಿ ಬೋರ್ಡ್ ಡೈರೆಕ್ಟರ್ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಹೌದು ಮೇಡಮ್. ನನ್ನ ಹೆಸರು ರಶ್ಮಿ ಅಂತ. ನಾನು ಫಿನಾನ್ಸ್ ಸೆಕ್ಷನಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಐ ಆಮ್ ಅಭಿಷೇಕ್, ಇಲ್ಲಿ ಮ್ಯಾನೇಜ್ಮೆಂಟ್ ಸೆಕ್ಷನ್ ನೋಡ್ಕೊತಾ ಇದ್ದೀನಿ ಮೇಡಮ್. ಮೇಡಮ್, ನಾನು ಪೂರ್ಣಿಮಾ, ಟೆಕ್ನಿಕಲ್ ಟೀಮಲ್ಲಿದ್ದೀನಿ. ಓಕೆ, ಇಟ್ ವಾಸ್ ನೈಸ್ ಮೀಟಿಂಗ್ ಯು ಆಲ್. ಇನ್ಫ್ಯಾಕ್ಟ್ ನಾನು ಇಂಡಿಯಾದಲ್ಲೇ ಇರಲಿಲ್ಲ, ಹಾಗಾಗಿ ನಿಮ್ಗೆ ಯಾರನ್ನೂ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಎಸ್, ಶಿ ವಾಸ್ ಆಲ್ವೇಸ್ ವಿತ್ ಅಸ್. ಅವರೇ ಹೇಳ್ದಾಗೆ ಅವ್ರು ಇಂಡಿಯಾಲೇ ಇರಲಿಲ್ಲ, ಅದಕ್ಕೆ ನಮ್ಗೆ ಯಾರಿಗೂ ಸಿಗೋಕ್ಕಾಗಿರಲಿಲ್ಲ. ಓಕೆ, ಪ್ಲೀಸ್ ಕ್ಯಾರಿ ಆನ್ ವಿತ್ ಯೋರ್ ವರ್ಕ್. ಮತ್ತೆ ಸಿಗೋಣ. ಓಕೆ ಮ್ಯಾಮ್. ಆರಾಧನಾ, ಯು ಸೇವ್ಡ್ ಮೀ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಮೀರಾ, ಈಗಲಾದರೂ ಹೇಳಿ, ಏನಿದೆಲ್ಲ? ನಾನು ಈ ಆಫೀಸ್ಗೆ ಏನೂ ಅಲ್ಲ, ಆದರೆ ಈ ಮೀಟಿಂಗಿಂದ ಎಲ್ಲರೂ ನಮ್ಮ ಪಾರ್ಟ್ ಆಫ್ ವರ್ಧನ್ ಗ್ರೂಪ್ ಅಂತ ಅಂದ್ಕೊಂಡಿದ್ದಾರೆ. ಈಗ ಏನು ಮಾಡೋದು? ಎಸ್, ಎಲ್ಲರೂ ಅದನ್ನೇ ನಂಬಿಟ್ಟಿದ್ದಾರೆ.
ನಾನು ಹತ್ರನೇ ಇರಲಿ ದೂರನೇ ಇರಲಿ ಯಾವಾಗಲೂ ನಿಮಗೋಸ್ಕರನೇ ಕಾಯ್ತಾ ಇರ್ತೀನಿ. ವಿಪರ್ಯಾಸ ಏನೋ ಅಂದರೆ ನನ್ನ ಅವಶ್ಯಕತೆ ಆಗಲಿ ಅನಿವಾರ್ಯತೆ ಆಗಲಿ ಯಾವುದು ನಿಮಗೆ ಬೇಕಾಗಿಲ್ಲ. ಪ್ಲೀಸ್ ಅನು, ಹಾಗೆ ಹೇಳಬೇಡ. ಇನ್ನು ಹೇಗೆ ಹೇಳಲಿ ಸರ್? ನಾನು ನಿಮಗೆ ಬೇಕಾಗಿಲ್ಲ ಅಂದಮೇಲೆ ನಾನು ತಾನೇ ಏನು ಮಾತಾಡೋದಕ್ಕಾಗತ್ತೆ? ನಾನು ಹಾಗೆ ಹೇಳಲಿಲ್ಲ. ಮತ್ತೆ ಹೇಗೆ ಸರ್ ಅಷ್ಟು ಸುಲಭವಾಗಿ ನನ್ನನ್ನು ಬಿಟ್ಕೊಟ್ರಿ? ಹಾಂ, ನಾನು ನಿಮ್ಮ ಜೊತೆ ನಿಮ್ಮನ್ನ ಬೇಡ್ಕೊಂಡು ಇರಬೇಕಾದವಳಲ್ಲ, ಹಕ್ಕಿಂದ ಅಧಿಕಾರದಿಂದ ನಿಮ್ಮ ಜೊತೆಗಿರ್ಬೇಕಾದವಳು. ನಾನು ಯಾಕೆ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ? ಬಿಡಿ, ಐ ಆಮ್ ರಿಯಲಿ ಸಾರಿ ಸರ್. ನೀವು ಅದೇನೋ ಮಾತಾಡಬೇಕು ಅಂದ್ರಲ್ಲ, ಆಗ್ಲಿಂದ ನಾನೇ ಮಾತಾಡ್ಬಿಟ್ಟೆ. ಏನು ಹೇಳಿ? ನಾನು ನೀನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಾನು ಜೇಂಡೆ ಬಗ್ಗೆ ಮಾತಾಡ್ಬೋದಾ? ಹೇಳಿ. ಜೇಂಡೆ ಇಲ್ಲ ಅಂದರೆ ಸರ್, ನಾನು ಜೇಂಡೆ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಇಷ್ಟ ಆಗಲ್ಲ. ಅದೇನು ಹೇಳಿ? ಅನು, ನನಗೆ ಜೇಂಡೆ ಇಲ್ಲದೆ ಒಂದು ಸಣ್ಣ ನಿರ್ಧಾರನೂ ತಗೊಳಕ್ಕಾಗ್ತಿಲ್ಲ. ಅವನಿಲ್ಲದೆ ನನಗೆ ಯಾವ ಯೋಚನೆನೂ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಐ ಫೀಲ್ ಹ್ಯಾಂಡಿಕ್ಯಾಪ್ಡ್. ನಿಮ್ಮ ಮತ್ತೆ ಜೇಂಡೆ ಮಧ್ಯೆ ಗೆಳೆತನ ಎಲ್ಲಿದೆ ಸರ್? ಅಂದರೆ ಸರ್, ಗೆಳೆತನ ಅಂದರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು, ಒಬ್ಬನ ಕನಸಿಗೆ ಇನ್ನೊಬ್ಬ ಬಣ್ಣ ತುಂಬೋದು. ಅದು ಬಿಟ್ಟು ಆ ಗೆಳೆತನ ನಿಮಗೆ ಉಸಿರು ಕಟ್ಟೋ ಹಾಗೆ ಮಾಡುತ್ತೆ ಅಂದಮೇಲೆ ಅದು 100% ಗೆಳೆತನನೇ ಅಲ್ಲ. ಅಲ್ಲ ಅನ್ನೋದು ಜೇಂಡೆ ನನ್ನ. ಸರ್, ನೀವು ಸುಮ್ಮನೆ ಎಮೋಷ್ನಲ್ ಆಗಬೇಡಿ. ನೀವು ನನ್ನ ನಂಬ್ತೀರಾ? ಯಾಕನು ಹೀಗೆಲ್ಲ ಕೇಳಿ ಬೇಜಾರು ಮಾಡ್ತಿದ್ಯಾ? ಖಂಡಿತ ನಿನ್ನ ನಂಬ್ತೀನಿ. ಹಾಗಿದ್ಮೇಲೆ ಜೇಂಡೆನ ನೀವು ಹುಡುಕ್ಬೇಡಿ, ಅವರಾಗೆ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಸರ್, ಗೆಳೆತನ ಅನ್ನೋದು ಒನ್ ವೇ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಇಟ್ಸ್ ಮ್ಯೂಚುವಲ್, ಎರಡು ಮನಸ್ಸುಗಳಿಗೆ ಸಂಬಂಧಪಟ್ಟಿರೋದು. ನಿಮಗೆ ಮಾತ್ರ ಜೇಂಡೆ ಮೇಲೆ ಪ್ರೀತಿ ಇದ್ರೆ ಸಾಕಾ? ಆ ಜೇಂಡೆ ಅವ್ರಿಗೂ ಸಂಬಂಧನ ನಿಭಾಯಿಸೋ ಜವಾಬ್ದಾರಿ ಇರಬೇಕಲ್ವ ಸರ್? ಅದು ಬಿಟ್ಟು ಯಾರಾದರೂ ಹೀಗೆ ಕೈಗೆ ಸಿಗದೆ ತಪ್ಪಿಸ್ಕೊಂಡು ಓಡಾಡ್ತಾರ ಸರ್? ಆ ಗೆಳೆಯಂಗೋಸ್ಕರನೇ ಅಲ್ವಾ ನೀವು ನನ್ನನ್ನು ದೂರ ಮಾಡಿರೋದು? ಹಾಗಿದ್ಮೇಲೆ ನಿಮ್ಗಿದು ಅರ್ಥ ಆಗ್ಬೇಕಲ್ವಾ? ಅದು ಹಾಗಲ್ಲ. ನನಗೆಲ್ಲ ಅರ್ಥ ಆಗತ್ತೆ. ನಿಮಗೆ ನನಗಿಂತ ನಿಮ್ಮ ಗೆಳೆಯನೇ ಮುಖ್ಯ. ಅದು ಹಾಗೆ ಆಗಲಿ. ಆದರೆ ಒಂದಂತೂ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸರ್, ನಿಮ್ಮ ಪ್ರೀತಿಗೆ ನಿಮ್ಮ ವಿಶ್ವಾಸಕ್ಕೆ ಆ ನಿಮ್ಮ ಜೇಂಡೆ ಅರ್ಹನಲ್ಲ. ಅನು, ನಿಂತ್ಕೊಂಡು ನಡ್ಕೊಂಡು ಎಲ್ಲೂ ಹೋಗ್ತಾ ಇದೆಯಾ? ಅನು, ಆರಾಧನಾ ಅವರೇ, ನಿಮ್ಗೇನು ಬೇಜಾರಿಲ್ಲ ತಾನೆ? ಬಿಕಾಸ್ ಸಡನ್ನಾಗಿ ಎಲ್ಲರ ಮುಂದೆ ನೀವು ಈ ಕಂಪನಿ ಇಂಪಾರ್ಟೆಂಟ್ ಪಾರ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡಿಬಿಟ್ಟೆ. ಐ ಹ್ಯಾಡ್ ನೋ ಅದರ್ ಆಪ್ಷನ್. ಐ ಅಂಡರ್ಸ್ಟ್ಯಾಂಡ್ ಮೀರಾ. ಏನೂ ಕಾರಣ ಇಲ್ಲ ನೀವು ಈ ರೀತಿ ಮಾಡೋದಿಲ್ಲ. ಯಾ, ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಬಂದಿದ್ದವರು ಆರ್ಯ ಸರ್ಗೆ ತುಂಬಾ ಕ್ಲೋಸ್ ಕ್ಲೈಂಟ್. ಅವ್ರು ಬೇಜಾರು ಮಾಡ್ಕೋಬಾರ್ದು ಅಂತ ಹೀಗೆ ಮಾಡಬೇಕಾಯ್ತು ಅಷ್ಟೇ. ಯುನೋ, ನಾನು ಈ ಕಂಪನಿಗೆ ಜಾಯ್ನ್ ಆದಾಗ ತುಂಬಾ ಚಿಕ್ಕವಳು. ಆರ್ಯ ಸರ್ಗೆ ಪರ್ಸ್ನಲ್ ಸೆಕ್ರೆಟರಿಯಾಗಿ ಜಾಯ್ನ್ ಆಗಿದ್ದೆ. ಹಾಗಾಗಿ ಅವರು ನನ್ನನ್ನು ಹಾಗೆ ನೋಡ್ತಾರೆ. ನನ್ನ ಪೊಸಿಷನ್ ಬದಲಾಗಿದ್ದರೂ ಅವರು ನನ್ನನ್ನು ಆ ರೀತಿ ನೋಡಲ್ಲ. ಆ್ಯಂಡ್ ಆಫೀಸಲ್ಲಿ ಆರ್ಯ ಸರು ಇಲ್ಲ, ಹರ್ಷ ಸರ್ ಕೂಡ ಇಲ್ಲ. ಸೊ ಆ ಮೊಮೆಂಟಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ರೈಟ್ ಟೈಮ್ಗೆ ನೀವು ಬಂದ್ರಿ, ಅದಕ್ಕೆ ನಿಮ್ಮನ್ನು ಬೇರೆ ಥರ ಇಂಟ್ರೊಡ್ಯೂಸ್ ಮಾಡಿಬಿಟ್ಟೆ. ನಿಮಗೇನು ಬೇಜಾರಿಲ್ಲ ತಾನೆ? ಅಯ್ಯೋ, ಎಷ್ಟು ಸಲ ಬೇಜಾರಿಲ್ವಾ ಅಂತ ಕೇಳ್ತೀರಾ? ನನಗೆ ನಿಜವಾಗ್ಲೂ ಬೇಜಾರಿಲ್ಲ. ಆ್ಯಂಡ್ ನನ್ನಿಂದ ಏನೂ ಸಹಾಯ ಆಯ್ತಲ್ಲ ಇಲ್ಲಿ, ಐ ಆಮ್ ಹ್ಯಾಪಿ ಅಬೌಟ್ ಇಟ್. ವೆಲ್, ಐ ಆಮ್ ಗ್ಲ್ಯಾಡ್. ಥ್ಯಾಂಕ್ ಯು ಸೋ ಮಚ್. ನಾನು ಆ್ಯಕ್ಚುಲಿ ಅನು ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದೆ. ಓ ಹೌದಾ? ಬಟ್ ಅನು ಇಸ್ ನಾಟ್ ಹಿಯರ್. ಅವ್ರ ಆಫೀಸಿಗೆ ಬಂದು ತುಂಬ ದಿನ ಆಯಿತು. ಅವರೇ ನನ್ನ ಇಲ್ಲಿ ಬರಕ್ಕೆ ಹೇಳಿದ್ದು. ಅನು ಬರಕ್ಕೆ ಹೇಳಿದ್ಲ? ಓಕೆ, ಇನ್ ದಟ್ ಕೇಸ್ ಅನು ಬರಕ್ಕೆ ಹೇಳಿದಲ್ಲ ಅಂದಮೇಲೆ ಶಿಲ್ ಮೀಟ್ ಯು. ಟಿಲ್ ದೆನ್ ಯು ಕ್ಯಾನ್ ವೇಟ್ ಇನ್ ರಾಜನಂದಿನೀಸ್ ಕ್ಯಾಬಿನ್. ಶಿಲ್ ಕಮ್ ದೇರ್. ಓಕೆ, ಯಾ, ಐಲ್ ಹೆಲ್ಪ್ ಯು.
ಅನು ನಿಂತ್ಕೋ ಅನು. ಅನು ಪ್ಲೀಸ್. ಅನು ನಿಂತ್ಕೋ ಅನು. ಅನು ಪ್ಲೀಸ್ ನಿಂತ್ಕೋ. ಅಷ್ಟೊಂದು ಕೋಪನಾ? ನಾನೆಲ್ಲಿ ಕೋಪ ಮಾಡ್ಕೊಂಡೆ ಸರ್? ಮತ್ತೆ ನಾನು ಕೂಗ್ತಾ ಇದ್ರು ಕೇಳ್ದೇ ಇರೋ ಹಾಗೆ ನಡ್ಕೊಂಡು ಹೋಗ್ತಿದ್ಯಲ್ಲ. ಸರ್ ಈಗ ನಿಂತಿದ್ದೀನಲ್ಲ, ಏನು ಹೇಳಿ, ನಂಗೆ ಟೈಮ್ ಆಯಿತು. ಎಲ್ಲಿಗೆ ಹೋಗ್ತಾ ಇದೆಯಾ? ನೀವು ಸೈಕಲಲ್ಲಿ ಜೇಂಡೆನ ಹುಡ್ಕೊಂಡು ಹೋಗೋ ಹಾಗೆ ನಾನು ನಡ್ಕೊಂಡು ಆಫೀಸ್ಗೆ ಹೋಗ್ಬಾರ್ದಾ? ಪ್ಲೀಸ್ ಅನು, ನೀನು ಜೇಂಡೆನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಿನ್ನ ಪ್ರಕಾರ ಜೇಂಡೆಗೆ ನನ್ನ ಸ್ನೇಹ ಪಡೆಯೋ ಯೋಗ್ಯತೆ ಇದೆಯೋ ಇಲ್ವೋ ಅನ್ನೋದಲ್ಲ ಪ್ರಶ್ನೆ. ಅವನು ನನಗೆ ಕಷ್ಟದಲ್ಲಿ ಸಹಾಯ ಮಾಡಿದ್ದಾನೆ, ಕಣ್ಣಲ್ಲಿ ಇಟ್ಕೊಂಡು ಜೋಪಾನ ಮಾಡಿದ್ದಾನೆ. ಈ ಋಣಕ್ಕೆ ಏನಂತ ಕರೆಯೋದು? ಇದನ್ನೆಲ್ಲ ಅವನು ಮಾಡಿದ ಕೆಟ್ಟ ಕೆಲಸದಲ್ಲಿ ನಾವು ಮರೆಯೋದು ತಪ್ಪಲ್ವಾ? ನಿಜ ಸರ್, ತಾಯಿನೂ ಕೂಡ ಕೈ ತುತ್ತು ಹಾಕಿ ಬೆಳೆಸ್ತಾಳೆ, ಆದರೆ ಅವಳಲ್ಲಿ ಯಾವ ಸ್ವಾರ್ಥನೂ ಇರಲ್ಲ. ನಮ್ಮ ಹೊಟ್ಟೆ ತುಂಬೋದನ್ನ ನೋಡಿ ಅವಳು ಖುಷಿ ಪಡ್ತಾಳೆ. ಆ ಋಣನ ತೀರ್ಸೋದಕ್ಕೆ ಸಾಧ್ಯನಾ ಸರ್? ಆದರೆ ಆ ನಿಮ್ಮ ಗೆಳೆಯ ಜೇಂಡೆ ಮೈ ತುಂಬ ಬರೀ ಮೋಸ, ಸ್ವಾರ್ಥ ಅಂಥವನ್ನೆಲ್ಲ ನೀವು ದಯವಿಟ್ಟು ತಾಯಿಗೆ ಹೋಲಿಸೋದಕ್ಕೆ ಹೋಗಲೇಬೇಡಿ ಸರ್. ನೀವು ನಿಮ್ಮ ಕೆಲಸ ಮಾಡಾಗಿದೆ, ಈಗ ಕೃತಜ್ಞತೆ ಸಲ್ಲಿಸೋ ಸರ್ತಿ ಜೇಂಡೆದು. ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಸರಿ, ಈಗ ನಾನು ಏನು ಮಾಡಬೇಕು ನಿನ್ನ ಪ್ರಕಾರ? ನೀವು ನಿಮಗೋಸ್ಕರ ಬದುಕಬೇಕು. ಈ ಸುಂದರವಾದ ಬದುಕನ್ನು ಬಿಟ್ಟು ಬೇರೆ ದಿಕ್ಕಿಗೆ ಓಡ್ತಿದ್ದೀರಾ ನೀವು. ಅನು, ನನ್ನ ಬದುಕಿಗೆ ನಿನ್ನ ಅವಶ್ಯಕತೆ ತುಂಬ ಇದೆ. ಪ್ಲೀಸ್ ಪ್ಲೀಸ್ ನನ್ನ ಜೊತೆ ಬರ್ತೀಯಾ? ನಾನು ನಿಮ್ಮ ಜೊತೆಗೆ ಬರಬೇಕು ಅಂದರೆ ನೀವು ನಮ್ಮ ಅಪ್ಪನ ಒಪ್ಪಿಗೆ ತಗೋಬೇಕು. ಅನು, ಅನು ಪ್ಲೀಸ್ ನಿಂತ್ಕೋ. ಹಲೋ. ಹಲೋ ಅಮ್ಮ, ನಾನೇ. ಹೇಳು ಪುಷ್ಪ, ನಾನೇ ಫೋನ್ ಮಾಡಿ ಮಾತಾಡೋಣ ಅಂತಿದ್ದೆ. ಆದರೆ ನಾನು ಫೋನ್ ಮಾಡೋದನ್ನ ಸುಬ್ಬೋರೇನಾದ್ರು ನೋಡಿದ್ರೆ ಮತ್ತೇನಾದರೂ ಅಂದ್ಕೊಳ್ತಾರೆ ಅಂತ ಸುಮ್ಮನಾದೆ. ಕ್ಷಮಿಸ್ಬಿಡಿ ಅಮ್ಮ, ಸುಬ್ಬು ಈಗೆಲ್ಲ ನಡ್ಕೋತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ವಿಷಯದಲ್ಲಿ ಯಾರ ಮಾತು ಕೇಳ್ತಾ ಇಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅರ್ಥ ಮಾಡಿಸೋದಕ್ಕೆ ನನ್ನ ಮೇಲೆ ಕೂಗಾಡ್ತಾರೆ. ಪುಷ್ಪ, ಅನು ಹೇಗಿದ್ದಾಳೆ? ಪಾಪ, ಅವಳು ತಾನೇ ಏನು ಮಾಡ್ತಾಳೆ? ಇವ್ರು ಹೇಳಿದ್ದಕ್ಕೆಲ್ಲ ಕೋಲೆ ಬಸ್ ಥರ ತಲೆ ಅಲ್ಲಾಡಿಸ್ತಿದ್ದಾಳೆ. ಸುಬ್ಬು ಮನಸ್ಸು ಒಳ್ಳೆ ಒಣಗಿದ ಶುಂಠಿ ಇದ್ದಂಗೆ, ಹೃದಯನೋ ಮುಟ್ಟಿದ್ರೆ ಹೊಡೆದೋಗುತ್ತೆ ಅನ್ನೋ ಗಾಜಿನ ಥರ. ಏನು ಮಾತಾಡೋದಕ್ಕೂ ಭಯ ಆಗುತ್ತಮ್ಮ. ಇರಲಿ, ಅವರಾಗ ಅವರೇ ಅರ್ಥ ಮಾಡಿಕೊಂಡು ಸರಿ ಹೋಗುತ್ತೆ. ನಾನಂತೂ ಆರ್ಯನ್ಗೆ ಜವಾಬ್ದಾರಿ ಕೊಟ್ಟಾಯ್ತು. ಜವಾಬ್ದಾರಿನಾ ಅಂದರೆ? ಅನುನ ವಾಪಸ್ ಕರ್ಕೊಂಬರ್ಬೇಕಾಗಿರೋದು ಅವನ ಜವಾಬ್ದಾರಿನೇ ಅಲ್ವಾ? ಆದರೆ ಅನು ತಾಯಿ ಆಗ್ತಿರೋ ವಿಷಯನ ಹೇಳಲೇಬೇಕಾಯ್ತು ಪುಷ್ಪ. ಇಲ್ಲ ಅಂದರೆ ಅವನು ನಿಮ್ಮ ಸುಬ್ಬು ಥರ, ನೀನಾಗಲೇ ಏನೋ ಹೇಳಿದ್ಯಲ್ಲ ಹಾಗೆ ಒಣಗಿರೋ ಶುಂಠಿ ಥರ ಮನ್ಸು ಮಾಡ್ಕೊಂಡು ಕೂರ್ತಿದ್ದ ಅಷ್ಟೆ. ನೋಡಿ ನೋಡಿ, ಗಂಡಸ್ರ ಬುದ್ಧಿ ಕಡೆಗೂ ಇಷ್ಟೇ ಅಲ್ವಾ? ಮಕ್ಕಳು ವಿಚಾರ ಬಂದ್ರೆ ಮೆತ್ತಗಾಗೋಗ್ತಾರೆ. ಹೆಂಡತಿಗೆ ಎಷ್ಟೇ ಬೇಜಾರಾದ್ರೂ ಪರವಾಗಿಲ್ಲ ಇವ್ರಿಗೆ. ಆದರೂ ನಮ್ಮ ಆರ್ಯನ್ಗೆ ಹೆಂಡತಿ ಮೇಲೆ ಅಷ್ಟೇ ಅಕ್ಕರೆ ಇದೆ. ನನ್ನಿಂದ ಆದಷ್ಟು ಆರ್ಯನ್ನ ತಯಾರಿ ಮಾಡ್ತೀನಿ, ನೀವು ಸುಬ್ಬನ್ ತಯಾರಿ ಮಾಡಿ. ಅಳಿಯ ಬಂದು ಮಾವನ್ ಮನ್ಸು ಗೆದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ಅಮ್ಮ, ಹಾಗೆ ಆಗಲಿ. ಆವಾಗ ಫೋನ್ ಮಾಡ್ತಿರು ಪುಷ್ಪ, ನಾನು ನಿನ್ನ ಫೋನ್ಗೆ ಕಾಯ್ತಾ ಇರ್ತೀನಿ. ನಾನಾಗಿ ಮಾಡಕ್ಕೆ ಹೋಗಲ್ಲ, ನೀನೆಂಥ ಪರಿಸ್ಥಿತಿಲಿ ಇರ್ತೀಯೋ ಏನೋ. ಸರಿ ಅಮ್ಮ. ಆಮೇಲೆ ನಾವಿವಾಗ ವಟಾರದಲ್ಲಿಲ್ಲ, ಇನ್ನು ಬೇರೆ ಮನೇಲಿದ್ದೀವಿ. ಯಾಕೆ ಪುಷ್ಪ? ಅಲ್ಲೋದ್ರೆ ಸುಮ್ಮನೆ ಜನ ನೂರಾರು ಪ್ರಶ್ನೆ ಕೇಳ್ತಾರೆ. ಅನುಗೆ ಯಾಕೆ ತಲೆನೋವು ಅಂತ ಇಲ್ಲೆಲ್ಲೋ ಬಾಡಿಗೆ ಮನೆ ಮಾಡಿದ್ದಾರೆ. ಅಯ್ಯೋ,
ಏನಿದು ಪುಷ್ಪ? ಅಲ್ಲೆಲ್ಲ ಅನುಕೂಲ ಇದೆಯಾ? ಅನುಗೇನು ಕಷ್ಟ ಆಗ್ತಿಲ್ಲ ತಾನೆ? ಏನಾದರೂ ಸಹಾಯ ಬೇಕಿದ್ರೆ ಕೇಳಿ ಪುಷ್ಪ. ನಾನು ಹೆಂಗೆ ಕೇಳಲಿ ಅಮ್ಮ? ಈ ಯೋಚನೆ ನನ್ನ ಗಂಡನಿಗೆ ಬರಬೇಕು. ನೀವೇನು ಚಿಂತೆ ಮಾಡಬೇಡಿ. ಅಳಿಯ ಮಗಳು ದೂರ ಇರೋದಕ್ಕಿಂತ ಇನ್ಯಾವ ಕಷ್ಟ ಇರಕ್ಕೆ ಸಾಧ್ಯ ಹೇಳಿ ಅಮ್ಮ. ಅಮ್ಮ ಯಾರೋ ಬರ್ತಿದ್ದಾರೆ, ನಾನು ಫೋನ್ ಮಾಡ್ತೀನಿ. ಪುಷ್ಪ, ಯಾರ ಫೋನಲ್ಲಿ? ನಿಮ್ ದೀಪ್ತಿನ? ಕೇಳಿಸ್ಕೊಂಡ್ರಲ್ಲ ಪದ್ಮಾವ್ರೆ, ಇನ್ಯಾಕೆ ಕೇಳ್ತೀರಿ? ಒಟ್ಟಾರದಲ್ಲಿ ಏನೋ ರಿಪೇರಿ ಕೆಲಸ ಆಗ್ತಿದೆ ಅಂತ ಅಂದ್ರಿ. ಫೋನ್ನಲ್ಲಿ ಇನ್ನೇನೋ ಹೇಳ್ದಂಗಿತ್ತು. ಏನೋ ಜನ ಪ್ರಶ್ನೆ ಅಂದಂಗೆ. ಏನದು ಪ್ರಶ್ನೆ? ಅದೇ ಸಣ್ಣ ರಿಪೇರಿ. ಅದಕ್ಕೆ ಜನ ಎಷ್ಟೊಂದು ಪ್ರಶ್ನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದೆ. ಹೌದಾ, ಸರಿ ಸರಿ. ಸುಳ್ಳು ಹೇಳೋದು ಎಷ್ಟೊಂದು ಕಷ್ಟ ಅಪ್ಪ. ಸುಬ್ಬುಗೇನಾರು ಹಾರ್ಟ್ ಪ್ರಾಬ್ಲಮ್ ಇಲ್ಲ ಅಂದಿದ್ರೆ ಹೇಗೆಲ್ಲ ಬೈದಾಕ್ಬಿಡ್ತಿದ್ನೋ. ಬರೋ ಕಾಯಿಲೆ ಬಂದಿದೆ, ಇಂಥ ಕಾಯಿಲೆನೇ ಬರ್ಬೇಕಿತ್ತ? ಮೀರಾ ಮ್ಯಾಮ್, ನೀವು ಪರ್ಮಿಷನ್ ಕೊಟ್ಟರೆ ಆರಾಧನಾ ಮ್ಯಾಮ್ಗೆ ಒಂದು ಚಿಕ್ಕ ಆನರ್ ಮಾಡ್ಬೋದಾ? ಯಾ ಶ್ಯೂರ್, ವೈ ನಾಟ್? ಸಂತೋಷ್, ತಗೊಂಡ. ಸರಿ. ಆರಾಧನಾ ಮ್ಯಾಮ್, ನೀವು ಫಸ್ಟ್ ಟೈಮ್ ನಮ್ಮ ಆಫೀಸಿಗೆ ಬಂದಿದ್ದೀರಾ. ಈ ವಿಸಿಟು ನಿಮಗೂ ಮತ್ತು ನಮಗೂ ನೆನಪಿರಲಿ ಅಂತ ನಮ್ಮ ಕಡೆಯಿಂದ ಇದು ಚಿಕ್ಕ ಗಿಫ್ಟು. ಮೇಡಮ್, ಎಲ್ಲರ ಜೊತೆ ಒಂದು ಫೋಟೋ ಮೇಡಮ್. ನಿಮ್ಗೆಲ್ಲರ ಪ್ರೀತಿಗೆ ತುಂಬ ಥ್ಯಾಂಕ್ಸ್. ಆದರೆ ಈ ಫೋಟೋ ಎಲ್ಲ ಬೇಡ, ನಾನೇನು ಸೆಲೆಬ್ರಿಟಿ ಅಲ್ಲ ಅಂತೀರಾ ಮೇಡಮ್? ಮೇಡಮ್, ಸೆಲೆಬ್ರಿಟಿ ಜೊತೆ ಯಾರು ಬೇಕಾದರೂ ಫೋಟೋ ತೊಗೋಬೋದು, ಆದರೆ ನಮ್ಮ ವರ್ಧನ್ ಕಂಪ್ನಿ ಬೋರ್ಡ್ ಆಫ್ ಡೈರೆಕ್ಟರ್ ಜೊತೆ ಫೋಟೋ ತೊಗೊಳಕ್ಕಾಗತ್ತಾ? ಅದೇ ಮತ್ತೆ, ನಾನು ನಮ್ಮ ಕಂಪ್ನಿಲಿರೋ ಎಲ್ಲರ ಜೊತೆಲೂ ಫೋಟೋ ತೆಗೆಸ್ಕೊಂಡಿದ್ದೀನಿ. ಈಗ ನಿಮ್ಮ ಜೊತೆಲೂ ತಗೋತೀನಿ ಮೇಡಮ್. Okay, let's get back to work. Yeah, thank you. ಇವರೆಲ್ಲ ನನ್ನ ಕಂಪ್ನಿ ಪಾರ್ಟ್ ಅಂತ ನಂಬಿದ್ರು. ಆದರೆ ಇವ್ರು ಈ ಫೋಟೋಸ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಐ ಆಮ್ ಒನ್ ಆಫ್ ದ ಡೈರೆಕ್ಟರ್ಸ್ ಅಂತ ಪೋಸ್ಟ್ ಮಾಡಿದ್ರೆ ಅನು, ಶಾರದಮ್ಮ, ಆರ್ಯವರ್ಧನ್ ಅವರೆಲ್ಲ ಏನು ಅಂದ್ಕೊಳ್ಳಲ್ಲ? ಇಲ್ಲ, ಹಾಗೆಲ್ಲ ಏನಾಗಲ್ಲ. ಡೋಂಟ್ ವರಿ. ಒಂದೇ ಒಂದು ಸುಳ್ಳು ಇಷ್ಟೆಲ್ಲ ಮಾಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏನು ಮಾಡಲಿ? ಅನು, ನಿಂತ್ಕೋ ಪ್ಲೀಸ್. ಇನ್ನು ಎಷ್ಟು ದೂರ ಹೀಗೆ ನಡ್ಕೊಂಡು ಹೋಗ್ತೀಯಾ? ಆಫೀಸ್ ಸಿಗೋವರೆಗೂ. ನಿನ್ನ ಕೈಲಿ ಆಗುತ್ತಾ ಅನು? ಇರು, ಶಿವುಗೆ ಕಾರ್ ತರಕ್ಕೆ ಹೇಳ್ತೀನಿ. ಬೇಕಾಗಿಲ್ಲ ಪ್ಲೀಸ್ ಅನು, ನೀನು ಹೀಗೆ ನಡ್ಕೊಂಡು ಹೋಗೋದು ನನಗೆ ಇಷ್ಟ ಇಲ್ಲ. ಯಾಕೆ? ನನ್ನ ಸೇಫಾಗಿ ಕರ್ಕೊಂಡು ಹೋಗ್ಬೋದು ಅನ್ನೋ ನಂಬಿಕೆ ಇಲ್ವಾ ನಿಮಗೆ? ಅಂದರೆ ನೀನು ಈ ಸೈಕಲಲ್ಲಿ ಬರ್ತೀಯಾ? ನಿಮ್ಮ ಮೇಲೆ ನನಗಿರೋ ನಂಬಿಕೆ ಬಗ್ಗೆ ಅನುಮಾನನಾ? ಹೀಗೆ ಅನುನ ಸೈಕಲ್ನಲ್ಲಿ ಕರ್ಕೊಂಡು ಹೋಗೋದು ಸೇಫಾ? ಏನು ಯೋಚನೆ ಮಾಡ್ತಿದ್ದೀರಾ? ಅನು, ನಿನಗೇನು ತೊಂದರೆ ಆಗಲ್ಲ ತಾನೆ? ತೊಂದ್ರೆನಾ? ಯಾಕೆ? ಓ, ನನ್ನನ್ನು ಕರ್ಕೊಂಡು ಹೋಗೋಕ್ಕಾಗುತ್ತೋ ಇಲ್ವೋ ಅನ್ನೋ ಭಯ ಅಲ್ವಾ ನಿಮಗೆ? ಅನು, ನೀನು ನನ್ನ ಮಗುಗೆ ಅಮ್ಮ ಆಗ್ತಿದ್ಯಲ್ಲ, ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಈ ವಿಷಯನ ನಾನು ನಿನ್ನ ಬಾಯಲ್ಲೇ ಕೇಳಬೇಕು. ಅಲ್ಲಿ ತನಕ ನೀನು ತಾಯಿ ಆಗ್ತಿರೋ ವಿಷಯನ ನಾನಂತೂ ಹೇಳಲ್ಲ. ಯಾಕೆ ಸರ್ ಸುಮ್ಮನಾಗ್ಬಿಟ್ರಿ? ಭಯ ಅಂತ ಈಗಲಾದರೂ ಒಪ್ಕೊಳ್ಳಿ. ನೀನು ನನ್ನ ಜೊತೆಲಿರೋವಾಗ ಯಾರು ಭಯ?
ಓ ನಮ್ಮಪ್ಪನ ಭಯನೂ ಇಲ್ವಾ ನಿಮಗೆ? ನಾನೇ ಅಪ್ಪ ಆಗೋ ಏನಂದ್ರಿ? ಅಂದರೆ ನಿಮ್ಮ ಅಪ್ಪನ ವಿಷಯ ಯಾಕೆ ಇವಾಗ ಅಂತ ಹೇಳಕ್ ಬಂದೆ. ನಾನು ನಿಮ್ಮ ಜೊತೆ ಅಫಿಷಿಯಲ್ ಆಗಿ ಇರಬೇಕು ಅಂತಂದ್ರೆ ನಮ್ಮಪ್ಪ ಒಪ್ಕೊಂಡಾಗ ಮಾತ್ರ, ನೆನಪಿರ್ಲಿ. ನಿಮ್ಮ ಅಪ್ಪನ ಒಪ್ಸೋ ಜವಾಬ್ದಾರಿ ನಂದು ಅನು ಮೇಡಮ್. ಹೋಗೋಣವಾ?